ಅದಕ್ಕೆ ಕಂಡ 18:3 ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ. ಏನಿರ್ಲಿ ದಯ ಇದ್ರೆ ದಾಸನ ಬಳಿಗೆ ದಯ ಮಾಡದೆ ಮುಂದೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ. ನೋಡ್ರಿ, ಇದು ಯಾವ ಸಂದರ್ಭ? ಅಬ್ರಾಮನ ಮನೆಗೆ 3 ದೇವದೂತರು ಬಂದಂತ ಸಂದರ್ಭ. ಅವರು ಹಾದು ಹೋಗ್ತಾ ಇರುವಾಗ ಏನ್ ಹೇಳಿದ್ರು? ದಯೆ ಇರಲಿ. ಇವತ್ತು ಕೆಲವರ ಪ್ರಾರ್ಥನೆಯಲ್ಲಿ ದೂತರನ್ನ ವೆಲ್ಕಮ್ ಮಾಡೋದಿಕ್ಕೆ, ಔತಣ ಕೊಡೋದಿಕ್ಕೆ, ಸೋದರ ಅಬ್ರಾಮನ್ ಮನೆಗೆ ಬಂದಾಗ ಅಬ್ರಾಮನ್ ಏನು ಕೊಟ್ಟ? 3 ದೂತರಿಗೆ 3 ರೊಟ್ಟಿ, ಇಷ್ಟ ಬಂದಷ್ಟು ಫುಲ್ ಮೀಲ್ಸ್. ರೊಟ್ಟಿ ಮಾತ್ರ ಲಿಮಿಟ್, ರೊಟ್ಟಿ ಮಾತ್ರ ಮಾಂಸ ಫುಲ್, ಎಷ್ಟು ಬೇಕಾ ತಿನ್ರಿ ಅಂತ. ಸ್ತೋತ್ರ. ಇಸ್ರಾಯೇಲ್ ಜನರನ್ನು ನಡೆಸುವಾಗ ದೇವರೇನು ಮಾಡಿದ್ರು? ವಾಪಸ್ ಕೊಟ್ಟರು. ದೇವರು ಯಾರಿಗೂ ಸಾಲಗಾರ ಅಲ್ಲ. ಅದಕ್ಕೆ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ನೀವು ಎಣಿಸ್ಕೊಟ್ರೆ ನೀವು ಎಣಿಸೇ ತಗೊಳೋದು, ಬಾಚ್ ಕೊಟ್ರೆ ನೀವು ಬಾಚ್ ತಗೊತೀರ, ಲೆಕ್ಕ ಇಲ್ದ್ರೆ ಚೆಲ್ಲಿದ್ರೆ ನೀವು ಲೆಕ್ಕ ಇಲ್ದ್ರೆ ಗಳಿಸ್ತೀರ. ಗಮನಿಸ್ರಿ, ಎಣಿಸಿ 3 ರೊಟ್ಟಿ, 3 ದೂತರು 3 ರೊಟ್ಟಿ. ದೇವರು ಮನ್ನಾ ಕೊಟ್ಟಾಗ ಇಸ್ರಾಯೇಲ್ ಜನರಿಗೆ ಒಂದೇ ಒಬ್ಬರಿಗೆ ಮಾಂಸ ಎಷ್ಟು ಬೇಕಾ ತಿನ್ರಿ. ಸ್ತೋತ್ರ. ಅರ್ಥ ಆಯ್ತಾ? ದಯೆ ಇರಲಿ. ಅಬ್ರಾಮನ್ ಹೇಳ್ತಾನೆ, ದೇವರೇ ನಿನ್ ದಯೆ ಇರಲಿ. ಯಾಕೆ ದಯೆ? ದೂತರನ್ನ ಬರಮಾಡೋದಕ್ಕೆ, ಅವರನ್ನ ಸತ್ಕರಿಸೋದಕ್ಕೆ ದೇವರ ದಯೆ ಇರಬೇಕು. ಈ ಅತಿಥಿ ಸತ್ಕಾರ ಎನ್ನೋದು ಎಲ್ರಿಗೂ ಬರಲ್ಲ. ಅದಕ್ಕೆ ದಯೆ ಇರೋರಿಗೆ ಆಗೋದು. ಅತಿಥಿ ಸತ್ಕಾರ ಅಂತೆ. ಸುಮ್ಕಿರಿ ಪಾಸ್ಟ್ರನೇ ಕರೆಯಲ್ಲ ನಾವು, ಇನ್ನು ಅತಿಥಿಗಳನ್ನ ಹೆಂಗೆ ಕರಿತೀವಿ? ಸ್ತೋತ್ರ. ಇನ್ನು ಕೆಲವರು ಡೈಲಾಗ್ ಏನು ಗೊತ್ತಾ? ದೇವರು ನನಗೆ ಒಳ್ಳೆ ಮನೆ ಕೊಡಲಿ, ಒಳ್ಳೆ ಸಂಪತ್ತೆಲ್ಲ ಕೊಡಲಿ, ಆಮೇಲೆ ನಮ್ಮ ಪಾಸ್ಟ್ರನ್ನ ಕರೆಸಿ ಒಂದು ಹುನ್ನಾರ ಹಾಕ್ಬಿಡ್ತೀನಿ ಅಂತ. ಈ ದಯೆ ಇಲ್ಲದೆ ಇದ್ದರೆ ಯು ಕ್ಯಾನ್ ನಾಟ್ ಈವನ್ ಗ್ಲಾಸ್ ಆಫ್ ವಾಟರ್ ಯು ಕೆನಾಟ್ ಗಿವ್ ಟು ಅದರ್ಸ್. ನಮ್ಮ ಮನೆಯಲ್ಲಿ ಅಂತೂ ಅತಿಥಿಗಳ ಜಾತ್ರೆನೇ ಇರುತ್ತೆ. 100 ಜನ ಬಂದರೂ ಸಂತೋಷವಾಗಿ ಬನ್ನಿ ಅಂತೀನಿ. ಸ್ತೋತ್ರ. ನಮ್ಮವಳು ಹೇಳ್ತಾರೆ, ರೀ ಶಾರ್ಟ್ ಪೀರಿಯಡಲ್ಲಿ ಇಷ್ಟು ಹೆಂಗ್ರಿ ಮಾಡೋಕ್ಕಾಗುತ್ತೆ ಅಂತ. ಸ್ತೋತ್ರ. ನಿನಗೇನೋ ಕಷ್ಟ ಇದ್ದರೆ ಹೇಳು, ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ. ಅವಳಿಗೆ ಗೊತ್ತು, ನಾನು ಹೇಳಿದ್ರೆ ಮಾಡೇ ಮಾಡ್ತೀನಿ. ಅದರಿಂದ ನೋ ಪ್ರಾಬ್ಲಮ್. ಸ್ತೋತ್ರ. ನೋ ಪ್ರಾಬ್ಲಮ್. ಯಾಕೆ ಗೊತ್ತಾ? ಕೊಟ್ಟು ಕೆಟ್ಟವರು ಯಾರೂ ಇಲ್ಲ, ಕೊಡದೆ ಕೆಟ್ಟವ್ರು ಅನೇಕರಿದ್ದಾರೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಕೊಟ್ಟು ಕೆಟ್ಟವ್ರು ಯಾರೂ ಇಲ್ಲ. ಕೊಡದೆ ಇದೆ, ಕೆಟ್ಟ ನಾಶ ಅದೇ. ಬೆತ್ಲೆಹೇಮಿನಲ್ಲಿ ಆಹಾರದ ಕೊರತೆ ಇರಂಗಿಲ್ಲ, ರೊಟ್ಟಿಯ ಕೊರತೆ ಇರಂಗಿಲ್ಲ. ಆಮೇಲೆ ನಿನ್ನ ಮನೆಯಲ್ಲಿ ಸಮೃದ್ಧಿ ಇರಬೇಕು ಅಂದರೆ ಕೊಟ್ಟು ನೋಡು. ಅಬ್ರಾಮನ್ ಹೇಳ್ತಾನೆ, ದೇವರ ದಯೆ ಇರಲಿ. ದಾಸನ ಬಳಿಗೆ ಬನ್ನಿ, ಮನೆಗೆ ಬನ್ನಿ. ಸ್ತೋತ್ರ. ದಯೆ ಇರೋನನ್ನು ಹುಡುಕೊಂಡು ದೇವದೂತರು ಬರ್ತಾರೆ. ಇವತ್ತು ನಿನ್ನ ಮೇಲೆ ದಯೆ ಇದ್ರೆ ದೂತರ ವೇಷದಲ್ಲೂ ಬರ್ತಾರೆ. ಅದು ಯಾರೇ ಬರ್ಬೋದು, ದೂತರೇ ಬರ್ಬೋದು. ಓಕೆ, ಮುಂದಕ್ಕೆ ಹೋಗ್ತೀನಿ. ಇನ್ನು 19ನೇ ಅಧ್ಯಾಯದ 19ನೇ ವಾಕ್ಯ. ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನ ಉಳಿಸಿದ್ದು. ಏನಿಟ್ಟು? ದಯವನ್ನ ಇಟ್ಟು ನನ್ನ ಪ್ರಾಣವನ್ನ ಉಳಿಸಿದ್ದು ಬಹು ವಿಶೇಷವಾದ ಉಪಕಾರವೇ.
ಆದರೆ ಆ ಬೆಟ್ಟಕ್ಕೆ ಓಡಿ ಹೋಗ್ಲಾರೆ ನಾನು ಹೋಗ್ತಿರುವಾಗ ಆ ವಿಪತ್ತು ನನಗೆ ಉಂಟಾಗಿ ಸತ್ತೇನು ಅಂತ. ಯಾರು ಹೇಳ್ತಾ ಇರೋದು ಇದು? ಲೋಟನು. ಸೋದೋಮ್ ಗೋಮೋರನ್ನು ದೇವರು ನಾಶ ಮಾಡೋದಕ್ಕೆ ತೀರ್ಮಾನ ಮಾಡಿದಾಗ ಲೋಟನನ್ನ ಕುಟುಂಬವನ್ನು ದೇವರು ತನ್ನ ದಯೆಯಿಂದ ಆವರಿಸ್ತಾನೆ. ಲೋಟನ್ಗೊಂದು ಆಪ್ಷನ್ ಕೊಡ್ತಾನೆ, ಬೇಗನೆ ನಿನಗೆ ಉಳ್ಳವ್ರನ್ನ ಕರ್ಕೊಂಡು ನೀನು ಓಡು, ಹಿಂದೆ ತಿರುಗಿ ನೋಡಬೇಡ, ಹಿಂದೆ ತಿರುಗಿ ನೋಡಬೇಡ, ಓಡು. ಇವನು ಒಂದು ಡೈಲಾಗ್ ಹೊಡಿತಾನೆ, ಏನು ದಯವಿಟ್ಟು ನಾನು ಓಡೋ ಟೈಮಲ್ಲಿ ಆ ಬೆಂಕಿ ಪಟ್ಟಣದ ಮೇಲೆ ಬಿದ್ದು ನಾಶ ಮಾಡಿದ್ರೆ ಅದ್ರಲ್ಲಿ ನಾನೂ ಸತ್ತೋಗ್ಬಿಡ್ತೀನಲ್ಲ. ಸೋತ್ರ. ಅವಾಗ ದೇವರು ಹೇಳ್ತಾರೆ, ನಿನ್ನ ಮೇಲೆ ದಯೆ, ನೀನು ಆ ಪದ ಹೇಳ್ದೆ ಇಲ್ಲ, ದಯೆ ಇಟ್ಟು ಅಂತ. ಆದ್ದರಿಂದ ನೀನು ಸೇರಬೇಕಾದ ಪಟ್ಟಣವನ್ನು ನಾನು ಬೆಂಕಿಯಿಂದ ಆಹುತಿ ಮಾಡಲ್ಲ. ನೀನು ಸೇರೋವರೆಗೂ ಅದನ್ನು ನಾಶನೂ ಮಾಡೋದಿಲ್ಲ. ಕಮಾನ್. ನಿನ್ನ ಕುಟುಂಬ ನಾಶವಾಗದೆ, ನಿನ್ನ ಗಂಡ ನಾಶವಾಗದೆ ಇರೋದು, ನಿನ್ನ ಹೆಂಡತಿ ನಾಶವಾಗದೆ ಇರೋದು ದೇವ್ರ ದಯೆ ಆವರಿಸಿರೋದ್ರಿಂದ. ಕೆಲ ಪುಣ್ಯಾತ್ಮಂದಿರು ಮಾಡೋ ಕಾರ್ಯಕ್ಕೆ ಯಾವತ್ತೋ ಟಿಕೆಟ್ ತಗೊಬೇಕಾಯ್ತು. ಉಳ್ಕೊಂಡಿರೋದು ಏನು ಕಾರಣ ಗೊತ್ತಾ? ಯಾರೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಮ್ಮ ಪ್ರಾರ್ಥನೆ ಮಾಡಿರ್ತಾಳೆ, ಇಲ್ಲ ಹೆಂಡತಿ ಪ್ರಾರ್ಥನೆ ಮಾಡಿರ್ತಾಳೆ, ಇಲ್ಲ ಸಭೆ ಪ್ರಾರ್ಥನೆ ಮಾಡಿರುತ್ತೆ. ನೀನು ಉಳ್ಕೊಂಡಿರೋದು ಆ ದಯೆಯಿಂದ. ಈ ಹೆಚ್ಚಾದ ದಯೆ ದೊರಕುವವರಿಗೆ ಅಹಂಕಾರ ಬೇಗನೆ ಬರುತ್ತೆ. ಈ ದಯೆ ಏನು ಮಾಡುತ್ತೆ? ಈ ದಯೆ ಬರಲಿಕ್ಕಿರುವಂಥ ನ್ಯಾಯ ತೀರ್ಪಿನಿಂದ ನಿಮ್ಮನ್ನು ಪ್ರತ್ಯೇಕಿಸಿ ನಿಮ್ಮನ್ನು ಸಂರಕ್ಷಣೆ ಮಾಡುತ್ತಲ್ಲ, ಅದನ್ನೇ ದಯೆ ಮಾಡೋ ಕೆಲಸ. ಅರ್ಥ ಆಗ್ತಿದೆಯಾ? ಪಟ್ಟಣದ ಮೇಲೆ ದೇವರ ನ್ಯಾಯ ತೀರ್ಪು ಬರ್ತಾ ಇದೆ, ಅದರಿಂದ ನಿಮ್ಮನ್ನು ಸಪ್ರೇಟ್ ಮಾಡಿ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಪಾಸ್ ಆದಮೇಲೆ ಮರ ಬಿದ್ದಿರುತ್ತೆ. ಗಾಡಿ ಪಾಸ್ ಆದ, ಅಯ್ಯೋ ಈಗ ತಾನೇ ಅಲ್ಲಿದ್ದ ಪಾಸ್ ಆದೆ, 5 ನಿಮಿಷ ಮುಂಚೆ ನಾನು ಅಲ್ಲಿದ್ದಿದ್ರೆ ನನ್ನ ಮೇಲೆ ಬಿದ್ದಿರೋದು. ನಿನ್ನನ್ನು ಪ್ರತ್ಯೇಕಿಸಿ ನಿನ್ನನ್ನು ಸಂರಕ್ಷಣೆ ಮಾಡೋದೇ ದಯೆ ಕೆಲಸ. ಆ ದಯೆ ಲೋಟನ ಮೇಲೆ ದೇವರು ಕೊಟ್ಟನು, ಅಬ್ರಾಮನ ಮೇಲೆ ದೇವರು ಕೊಟ್ಟನು, ನೋಹನ ಮೇಲೆ ದೇವರು ಕೊಟ್ಟನು, ಮೋಶೆಯ ಮೇಲೆ ದೇವರು ಕೊಟ್ಟನು. ಇವತ್ತು ನಿನ್ನ ಮೇಲೂ ದೇವರ ದಯೆ ತೋರಿಸ್ತಾನೆ. ಈ ತಿಂಗಳು ಮುಗಿಯೋಷ್ಟರಲ್ಲಿ ಕೆಲ ಕುಟುಂಬಗಳ ಮೇಲೆ, ಕೆಲ ವ್ಯಕ್ತಿಗಳ ಮೇಲೆ ದೇವರ ದಯೆ ಅಪಾರವಾಗಿ ಇಳಿದು ಬರುತ್ತೆ. ದಯೆ ಲಭಿಸಿದವರು ದೇವರಿಗೆ ಸ್ತುತಿ ಮಾಡಲೇ. ಫೇವರ್ ಫೇವರ್ ಫೇವರ್. ಈ ದಯೆ ಅನ್ನೋದು ನಾನು ಹೇಳ್ತಾ ಬರ್ತೀನಿ. ಈ ದಯೆ ಅನ್ನೋದು ಎಕ್ಸಾಂಪಲ್, ಉದಾಹರಣೆ ಆದಿಕಾಂಡ ಪುಸ್ತಕ 3:21 ನೋಡ್ರಿ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಯನ್ನ ಮಾಡಿ ತೊಡಿಸಿದನು. ನೋಡ್ರಿ, ಇವರಿಗೆ ಚರ್ಮದ ಅಂಗಿ ಏನಕ್ಕೆ ಮಾಡಿಸ್ಬೇಕು? ಇವರು ಪಾಪ ಮಾಡಿದಾಗ ತೇಜಸ್ಸಿನ ಶರೀರ ಹೋಯ್ತು, ಇವರು ನಗ್ನರಾಗಿದ್ದರು. ದೇವರು ಇಮ್ಮಿಡಿಯೇಟ್ ಅವ್ರನ್ನ ನಾಶ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಏನು ಮಾಡಿದ್ರು? ಚರ್ಮದ ಅಂಗಿಯನ್ನು. ಸ್ತೋತ್ರ ಹೇಳಲಿಲ್ವಲ್ರಿ? ನಿಮಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಿಮ್ಮ ಮಗ ತಪ್ಪು ಮಾಡಿ ಬಂದ, ನೀನು ಮನೆ ಬಿಟ್ಟು ಓಡಿಸೋದು, ಹೋಗಿ ಬರಬೇಡ ಇನ್ಮೇಲೆ ಅಂತ ಹೊರಗಡೆ ಅಟ್ಟಿದೆ. ಅವನು ಹೊರಗಡೆ ಆಯ್ತು ಬಿಡು ಅಂತ ಹೊರಗಡೆ ಬಂದ, ಬೇರೆ ಮನೆ ಮಾಡ್ಕೊಂಡ. ಆವಾಗ ಅವನಿಗೆ ಲೆದರ್ ಜಾಕೆಟ್ ತಗೊಂಡೋಗಿ, ಇದು ನನಗೀಗ USA ತಂದಿರೋದು ಹೊಸ ಲೆದರ್ ಜಾಕೆಟು, ಹಾಕೋ, ತಗೊಂಡು ನಿನ್ನ ಹೆಂಡ್ತಿಗೂ ಒಂದು ಕೊಟ್ಬಿಡು. ನೀನು ತಾನೇ ಮನೆಯಿಂದ ಹೊರಗಡೆ ಹಾಕಿದ್ದ,
ಯಾರಾದರೂ ಮಾಡ್ತೀರಾ? ದೇವರು ಮಾಡ್ತಾರೆ. ಆಫ್ಟರ್ ಆಡಮ್ ಅಂಡ್ Eve sinned, God did not destroy them immediately. ಅದಕ್ಕೆ ಬದಲಾಗಿ ಏನು ಮಾಡಿದನು? ಈ ಕವರ್ ದೇರ್ ನೇಕೆಡ್ನೆಸ್, ಅವರ ನಗ್ನತೆಯನ್ನು ಮರೆಮಾಚಿದನು. ಎರಡು, ಈ ಮೇಡ್ ಎ ಗಾರ್ಮೆಂಟ್ ಆಫ್ ಸ್ಕಿನ್, ಅವನು ಚರ್ಮದಿಂದ ಉಂಟು ಮಾಡಿದ ವಸ್ತ್ರವನ್ನು, ಆ ಅಂಗಿಯನ್ನು ಅವರಿಗೆ ತೊಡಿಸಿದನು. ಏನಕ್ಕೆ ಗೊತ್ತಾ? ಈ ಪ್ರಾಮಿಸ್ಡ್ ಆ್ಯಂಡ್ ರಿಡೀಮರ್, ಅವನು ಇಷ್ಟು ಮಾಡಾದ ಮೇಲೆ ಇವರನ್ನು ವಿಮೋಚನೆ ಮಾಡುವ ವಿಮೋಚಕನನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಸ್ತೋತ್ರ ಹೇಳಲಿಲ್ಲ? 3:15 ಆದಿಕಾಂಡ ಪುಸ್ತಕ 3:15, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವೆ ಎಂದು ಹೇಳಿದನು. ಅದರ ಅರ್ಥ ಏನು ಗೊತ್ತಾ? ಇದು ಪ್ರವದನೆ, ದ ಫುಲ್ಫಿಲ್ಮೆಂಟ್ ಆಫ್ ಪ್ರಾಫೆಸಿ. ಯೇಸು ಸ್ವಾಮಿಯ ಜನನದ ಆ ಕಾಲ್ವರಿ ಶಿಲುಬೆಯಲ್ಲಿ ನಡೆಯುವಂಥ ಕಾರ್ಯ ಇದು. ಆಮೇಲೆ ಸ್ತ್ರೀಯ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಹಗೆತನ ಇರುತ್ತೆ. ಆಮೇಲೆ ಆದಾಮನನ್ನು ಹವ್ವಳನ್ನು ಹೊರಗಡೆ ಹಾಕಿದ ಮೇಲೆ ಸರ್ಪವನ್ನು ಹಾವನ್ನು ಶಪಿಸುವಾಗ ಹೇಳುವ ಮಾತು. ಅದರ ಜೊತೆಗೆ ದೇವರು ಮುಂದಿನ ಭವಿಷ್ಯದಲ್ಲಿ ನಿನಗೊಂದು ರಿಡೀಮರ್, ವಿಮೋಚಕನನ್ನು ಕಳಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾರೆ ದೇವರು. ಅದು ದಯೆ. ಅದು ದಯೆ. ಇನ್ನ ಪ್ರತಿಯೊಂದು ನ್ಯಾಯ ತೀರ್ಪಿಗೆ ಮುಂಚೆ ಈ ದಯೆ ನಿಮ್ಮನ್ನು ಕವರ್ ಮಾಡಿಬಿಡುತ್ತೆ. ಈ ದಯೆ ನಿಮ್ಮನ್ನು ಕವರ್ ಮಾಡುತ್ತೆ. ಆಮೇಲೆ ಗ್ರೇಸ್ ಇಸ್ ಸೀನ್ ಇನ್ ಕವರಿಂಗ್ ಬಿಫೋರ್ ಜಡ್ಜ್ಮೆಂಟ್. ಪ್ರತಿಯೊಂದು ನ್ಯಾಯ ತೀರ್ಪಿಗೆ ಮುಂಚೆ ಇದು ಕವರ್ ಮಾಡುತ್ತೆ. ಇನ್ನು ಆದಿಕಾಂಡ ಪುಸ್ತಕ 30:27 ಬನ್ನಿರಿ. ನಾನು ದಯೆ ಕುರಿತು ಮಾತಾಡ್ತಾ ಇದ್ದೀನಿ. ಲಾಬಾನನು ಅವನಿಗೆ, ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಯಲ್ಲೇ ಇರು. ಲಾಬಾನ್ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇರೋದು? ಲಾಬಾನ್ ಯಾರು? ಯಾಕೋಬನ ಮಾವ. ಮಾವನ ಹೇಳ್ತಾ ಇದ್ದಾನೆ, ದಯವಿಟ್ಟು ನೀನು ನನ್ನ ಬಳಿಯಲ್ಲೇ ಇರು. ಎಷ್ಟು ವರ್ಷ ಆಯಿತು? 20 ವರ್ಷ ಕಳ್ಕೊಂಡ ಯಾಕೋಬ. ಸ್ತೋತ್ರ. ಅವನು ಇಷ್ಟಪಟ್ಟು ಹುಡುಗಿನ ಅವನು ಕೊಡಲಿಲ್ಲ. ಸ್ತೋತ್ರ. ಹಲೋ, ಅವಳ ಅಕ್ಕನ ಕೊಟ್ಬಿಟ್ಟು ಮದುವೆ ಮಾಡ್ದ. ಚೀಟ್ ಮಾಡ್ದವನು. ಸ್ತೋತ್ರ. ಚೀಟ್ ಮಾಡ್ದ. ತಿರ್ಗಾ 7 ವರ್ಷ ದುಡಿ, ಇವಳು ಕೊಡ್ತೀನಿ ಅಂತ ತಿರ್ಗಾ ದುಡ್ದ. 20 ವರ್ಷ ಕಳೆದ ಮೇಲೆ ನಾನು ನನ್ನ ದಾರಿ ಹಿಡಿತೀನಿ ಅಂತ ಬಂದ. ಆವಾಗ ಲಾಭನ ಹೇಳ್ತಾನೆ, ದಯವಿಟ್ಟು. ಹೆಂಗೆ? ದಯವಿಟ್ಟು ನನ್ನ ಬಳಿಯಲ್ಲೇ ಇರು. ಹೋಗ್ಬೇಡಪ್ಪ, ನೀನು ನನ್ನ ಬಳಿಯಲ್ಲೇ ಇರು. ಯಾಕಂದ್ರೆ ಈ ಕೃಪೆ ಉಳ್ಳವನ ಜೊತೆ ಇದ್ರೆ ಆಶೀರ್ವಾದ ಕಟ್ಟಿಟ್ಟ ಬುದ್ಧಿ. ಕೃಪೆ ಇರೋನು ಇದ್ರೆ ನಿಮ್ಗೆ ಆಶೀರ್ವಾದ ಕಟ್ಟಿ. ಲಾಭನೇ ಹೇಳ್ತಾ ಇರೋ ಟೆಸ್ಟ್ ಮನಿ ಏನು ಗೊತ್ತಾ? ನಿನ್ನಿಂದಲೇ ನಾನು ಆಶೀರ್ವಾದ ಹೊಂದಿದ್ರು ಅಂತ. ನೀನು ಬಂದ ಮೇಲೆ ನನಗಿಷ್ಟೊಂದು ಆಶೀರ್ವಾದ. ಹಾಗಾದ್ರೆ ಕೃಪೆ ಏನು ಮಾಡುತ್ತೆ? ಕೃಪೆ ನೀನು ಹೋಗೋ ಸ್ಥಳದಲ್ಲೆಲ್ಲ ಆಶೀರ್ವಾದವನ್ನು ಹೊತ್ತು ತರುತ್ತೆ. Because of you, the Lord has blessed me. ದೇವರು ನನ್ನನ್ನು ಆಶೀರ್ವಾದ ಮಾಡಿದ. ಆ ವಾಕ್ಯ ಓದಿ ಪಾಸ್ಟ್ರೆ. ಯೆಹೋವನು ನಿನ್ನ ನಿಮಿತ್ತ, ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿ ಪಡಿಸಿದ್ದಾನೆಂದು ಚೆನ್ನಾಗಿ ತಿಳಿದಿದ್ದೇನೆ. ಲಾಭಾನ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ.
ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಕೃಪೆ ಉಳ್ಳವ್ರ ಜೊತೆ ಸಹವಾಸ ಇರಲಿ. ಕೃಪೆ ಇಲ್ದಿರೋವನ ಜೊತೆ ಸೇರ್ಕೊಂಡು ಇರೋ ಕೃಪೆನೂ ಕಳ್ಕೊಂಬಿಡ್ತೀಯ. ಆಮೇಲೆ ನನ್ನ ಹತ್ರ ಅನೇಕರು ಬಂದು ಹೇಳ್ತಾರೆ, ಪಾಸ್ಟ್ರೇ ನೀವು ನಮ್ಮ ಮನೆಗೆ ಬಂದು ಕಾಲಿಟ್ಟ ಮೇಲೆ ಭಾಳ ಆಶೀರ್ವಾದ ಆಯಿತು ಪಾಸ್ಟ್ರೇ. ಪಾಸ್ಟ್ರೇ ನಿಮ್ಮ ಸಭೆಗೆ ಬಂದ ಮೇಲೆ ಅಲ್ಲಿ ಭಾಳ ಆಶೀರ್ವಾದ ಪಡ್ಕೊಂಡು ಪಾಸ್ಟ್ರೇ. ನಾನು ಕೊಟ್ಟೆ? ನಾನಂತೂ ಏನೂ ಕೊಡಲಿಲ್ಲ. ಆದರೆ ಕೃಪೆ ಇರುವವನ ಜೊತೆ ಬೆರೆತ್ರೆ ಮಲಯಾಳಮಲ್ಲಿ ಒಂದು ನಾಣ್ಣುಡಿ ಹೇಳ್ತಾರೆ, ಅಂಗಳದಲ್ಲಿರುವ ಮಲ್ಲಿಗೆಯ ಗಿಡದ ಪರಿಮಳ ಒಂದೊಂದು ಕಲ್ಲಲ್ಲೂ ಅದರ ಪರಿಮಳ ಹೊರಬರುತ್ತಂತೆ. ಸ್ತೋತ್ರ. ಅಂಗಳದಲ್ಲಿರುವ ಮಲ್ಲಿಗೆ ಗಿಡಕ್ಕೆ ಮಾತ್ರ ಅಲ್ಲ, ಅದರ ಸುತ್ತಮುತ್ತ ಇರೋ ಎಲ್ಲ ಕಲ್ಲುಗಳಿಗೂ ಅದರ ಘಮ ಹೊಡಿತಾ ಇರುತ್ತಂತೆ. ಸ್ತೋತ್ರ ಹೇಳಲಿಲ್ಲ. ಕೃಪೆ ಉಳ್ಳವ್ರ ಜೊತೆ ಇದ್ದರೆ ನಿಮಗೂ ಗೊತ್ತಿಲ್ಲದೆ ಅಭಿವೃದ್ಧಿ ಕಾಣ್ತೀರಾ, ಆಶೀರ್ವಾದ ಕಂಡೇ ಕಾಣ್ತೀರ. ನಂಬೋರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಅದಕ್ಕೆ ಸತ್ಯವೇದ ಗ್ರಂಥದ ಅಡಿಪಾಯದಲ್ಲಿ ನಾನು ಹೇಳ್ತೇನೆ, ಕೃಪೆ ಇಲ್ದಿರೋರ ಸಂಗಡ ಹೋಗಿ ತಲೆ ಕೊಡಬೇಡ್ರಿ, ತಗಲಾಕೊಂಬೇಡ್ರಿ. ಬೇಡ ಅಂಥವ್ರ ಸಾಹಸನೇ ಬೇಡ ನಮಗೆ. ಆಮೇಲೆ ಈ ಕೃಪೆ ಅನ್ನೋದು ದೈವದತ್ತವಾಗಿ ಬರುವಂಥದ್ದು. ಮರಿಯಳನ್ನು ಯಾರು ಆರಿಸ್ಕೊಂಡಿದ್ದು? ದೂತ ಬಂದು ಹೇಳದ ಅಷ್ಟೇ, ದಯೆ ಹೊಂದಿದವಳೇ ನಿನಗೆ ವಂದನೆ. ದಯೆ ಹೊಂದಿದವಳೇ ಅಂತ ದೂತನಿಗೆ ಗೊತ್ತಾಗಂಗೆ ಅವಳ ಮೇಲೆ ದಯೆ ಇತ್ತು. ಇಸ್ ಇಟ್ ರೈಟ್? ಹಾಗಾದರೆ ನಿನ್ನನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿನ್ನ ಮೇಲೆ ದೇವ್ರ ದಯೆ ಇದೆ ಅಂತ. ಕೆಲವ್ರಿಗೆ ನೋಡ್ರಿ, ನೀವು ಎಷ್ಟೇ ಸಪೋರ್ಟ್ ಮಾಡಿರಿ ಅವ್ರ ಮೇಲೆ ಬರಲ್ಲ. ಯಾಕೆ ಬರಲ್ಲ ಅಂದರೆ ದಯೆಯನ್ನು ಆ ಬೌಂಡ್ರಿಗೆ ಬಂದಿಲ್ಲ ಅವರು. ಇನ್ನು ಕೆಲವ್ರು ನೋಡ್ರಿ ಬೇಗನೆ ಅಭಿವೃದ್ಧಿ ಆಗ್ತಾರೆ. ಸ್ವಲ್ಪ ಪುಷ್ ಕೊಟ್ಟರೆ ಸಾಕು, ಸ್ವಲ್ಪ ಒಂದು ಹೆಜ್ಜೆ ಹಿಂಗೆ ಲಿಫ್ಟ್ ಮಾಡಿದ್ರೆ ಸಾಕು ಅಭಿವೃದ್ಧಿ ಆಗ್ತಾರೆ. ಅದು ಮಾಡೋದು ಮನುಷ್ಯ ಅಲ್ಲ, ದೇವರು ಮಾಡೋದು. ಆಮೇಲೆ ನಿಮ್ಮ ಬಲಗೈ ನಿಮ್ಮ ತಲೆ ಮೇಲೆ ಇಟ್ಬಿಟ್ಟು ಹೇಳ್ರಿ, ಯೇಸುವಿನ ನಾಮದಲ್ಲಿ ನಾನು ದಯೆಯಿಂದ ತುಂಬಲ್ಪಟ್ಟಿರೋನು. ನನ್ನ ಮೇಲೆ ದಯೆ ಇದೆ, ನನ್ನ ಕುಟುಂಬದ ಮೇಲೆ ಇದೆ, ನನ್ನ ಮಕ್ಕಳ ಮೇಲೆ ಇದೆ, ದಯೆ ಇದೆ. ನನ್ನನ್ನು ವಿದೇಶದಿಂದೆಲ್ಲ ಕಾಲ್ ಮಾಡ್ತಾರೆ, ಹಲೋ ಪಾಸ್ಟರ್ ಹೌ ಆರ್ ಯು ಅಂತಾರೆ. ನಾನು ಹೇಳ್ತೀನಿ, ಐ ಆಮ್ ಬ್ಲೆಸ್ಡ್ ಆ್ಯಂಡ್ ಹೈಲಿ ಫೇವರ್ಡ್ ಅಂತೀನಿ. ಐ ಆಮ್ ಬ್ಲೆಸ್ಡ್ ಆ್ಯಂಡ್ ಹೈಲಿ ಫೇವರ್ಡ್ ಅಂತೀನಿ. ಸ್ತೋತ್ರ. ಅವಾಗ ಅವರು ನಗ್ತಾರೆ, ಯಾಕಂದರೆ ಹೈಲಿ ಫೇವರ್ಡ್ ಅಂತೀನಲ್ಲ ಅದಕ್ಕೆ. ಸ್ತೋತ್ರ. ನಮ್ಮವ್ರು ಯಾರಾದರೂ ಕಾಲ್ ಮಾಡಿದ್ರೆ ಕೇಳ್ತಾರೆ, ಪಾಸ್ಟ್ರೇ ಹೇಗಿದ್ದೀರಾ? ದೇವರ ದಯೆಯಿಂದ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಗುಂಡ್ಕಲ್ ಥರ ಇದ್ದೀನಿ ಅಂತ. ಇದು ಹೆಂಗಿದೆ? ಸ್ತೋತ್ರ. ಕನ್ನಡದಲ್ಲೊಂದು ಮಜಾ ಇದೆ ಅಲ್ಲ? ಆಮೇಲೆ ಯಾಕೆ? ದೇವ್ರ ದಯೆ ಇರೋದ್ರಿಂದ. ಸ್ತೋತ್ರ. ಮೊನ್ನೆ ನಾನು ನಾಳೆ ಒಂದು ಫ್ರೆಂಡ್ ಕುಟುಂಬ ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದರು. ಭಾಳ ಹಳೆ ಸ್ನೇಹಿತರು, ಫ್ಯಾಮಿಲಿ ಫ್ರೆಂಡು. ಅವ್ರು ಬಂದು ನನ್ನ ನೋಡ್ಬಿಟ್ಟು, ಪಾಸ್ಟ್ರು ಹಂಗೆ ಇದ್ದೀರಲ್ಲ, ಸ್ವಲ್ಪ ದಪ್ಪಾಗಿದ್ದೀರ ಅಷ್ಟೇ, ಆದರೆ ಮುಖ ಎಲ್ಲ ನೋಡಿದ್ರೆ ಯೌವನ ಹುಡುಗನ ಥರನೇ ಇದ್ದೀರಲ್ಲ ಅಂದರು. ನಾನು ಹೇಳಿದೆ, ನ್ಯಾಚುರಲ್ 21. ಬ್ಯೂಟಿಫುಲ್ ಅಂದ್ರೆ. ಆಮೇಲೆ ಸೀಕ್ರೆಟ್ ಹಾಕಿ, ಶುಗರ್ ಬಿ ಪಿ ಏನಾದರೂ ಇದೆಯಾ ಅಂದ್ರೆ, ಯೇಸುವಿನ ನಾಮದಲ್ಲಿ ಆ ಬೌಂಡ್ರಿಗೆ ಬರಲ್ಲ ಅದು ಅಂತ.
ಆಮೇಲೆ ದಯೆ ನಿಮ್ಮ ಮೇಲೆ ಇರಲಿ. ಈ ದಯೆ ನಿಮ್ಮ ಮೇಲೆ ಇದ್ರೆ ನಿಮ್ಮ ನಿಮಿತ್ತ ಬೇರೊಬ್ಬರು ಅಭಿವೃದ್ಧಿ ಆಗ್ತಾ ಇರ್ತಾರೆ. ನಾನು ಮಾತ್ರ ದೇವರ ಈ ದಯೆ ಪ್ರತ್ಯೇಕತೆ ಏನು ಗೊತ್ತಾ, ನನ್ನನ್ನು ಮಾತ್ರ ಆಶೀರ್ವಾದ ಮಾಡೋದಲ್ಲ, ನಾನು ಸುತ್ತಮುತ್ತ ಇರೋರು ಎಲ್ಲರೂ ಆಶೀರ್ವಾದ ಪ್ರತಿದಿನ ನನ್ನ ಪ್ರಾರ್ಥನೆ ಏನು ಗೊತ್ತಾ, ನನ್ನ ಜೀವನದಲ್ಲಿ ಒಂದು ಕಾಲದಲ್ಲಿ ನಮ್ಮ ಸಭೆಗೆ ಬರ್ತಾ ಇದ್ದಂಥ ಬಡವರು, ತುಂಬ ಬಡವರು, ಆದರೆ ಬೇರೆ ಭಾಷೆಯ ಆರಾಧಕರು ಅದೇ ಸಭೆಯಲ್ಲಿದ್ದವರು ಕೆಲವರು ಕನ್ನಡ ಸರ್ವಿಸ್ ಅಂದಾಗ ತುಚ್ಛವಾಗಿ ನೋಡೋರು, ತುಂಬ ಕೀಳಾಗಿ ಮಾತಾಡೋರು. ಅದು ನಮ್ಮ ಕಿವಿಗೆ ಬೀಳುವಾಗ ಭಾಳ ದುಃಖ ಪಡ್ತಿದ್ದೆ. ಮನೆಗೆ ಬಂದು ಅಳ್ತಾ ಇದ್ದೆ, ದೇವರ ಸನ್ನಿಧಾನದಲ್ಲಿ ಅಳ್ತಾ ಇದ್ದೆ. ನನ್ನ ಜನರು ಆಶೀರ್ವದಿಸಲ್ಪಡೋರಾಗಬೇಕು. ನನಗೆ ಚೆನ್ನಾಗಿ ಗೊತ್ತು, ನಮ್ಮ ಸಂತು ನೋಡಿ ಇವತ್ತು ಬಿಸ್ನೆಸ್ ಮ್ಯಾನ್, ಈಸ್ ಎ ಬಿಸ್ನೆಸ್ ಮ್ಯಾನ್, ಈಸ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ಬಿಸ್ನೆಸ್, ಒಳ್ಳೆ ಬಿಸ್ನೆಸ್ ಮಾಡ್ತಾನೆ. ಇವತ್ತಿಗೂ ದೇವ್ರ ಸೇವೆ ಅಂದರೆ ಬಿಸ್ನೆಸ್ ಪಕ್ಕಕ್ಕೆ ಇಟ್ಟು ಓಡಿ ಬಂದು ಸೇವೆ ಮಾಡ್ತಾನೆ. ಅವನೊಬ್ಬನೇ ಅಲ್ಲ, ಶೈನಿ ಇಲ್ಲೆಲ್ಲ ಇರಬೇಕು. ಕುಟುಂಬವಾಗಿ ನೋಡಿ, ಶಿ ಇಸ್ ದೇರ್, ಕುಟುಂಬವಾಗಿ. ಇವನು ಇಷ್ಟು ಹುಡುಗ ಇರುವಾಗಲೇ, ಸಂತೋಷ್ ಇಷ್ಟು ಹುಡುಗ ಇರುವಾಗ ಇವ್ರ ಮನೆಗೆ ಹೋಗ್ತಿದ್ದೆ ನಾನು. ಅವತ್ತು ಆ ಮನೆ ಒಳಗಡೆ ಹೋಗೋದು ಹೆಂಗೆ ಗೊತ್ತಾ, ತಲೆ ಬಗ್ಗಿ ಹಿಂಗೋಗ್ಬೇಕು, ಹಿಂಗೋಗಿ ಇಟ್ಸ್ ಎ ಹಟ್, ಕರೆಕ್ಟ್ ಸಂತೋಷ್, ಗುಡಿಸ್ಲು, ಅದೇ ರೀತಿಯಲ್ಲಿ ವಾಪಸ್ ಬರಬೇಕು. ಪ್ರಾರ್ಥನೆ ಮಾಡಿ ದೇವರು ಇವತ್ತು ಅವರನ್ನೆಲ್ಲರನ್ನ ದೇವರು ಸನ್ಮಾನಿಸಿದ. ಒಂದು ಎರಡು ಸ್ಟೋರಿ ಅಲ್ಲ ನಾನು ಹೇಳ್ತಾ ಇರೋದು. ಈ ಸಭೆಯಲ್ಲಿ ಇರುವಂಥ ಅನೇಕರು, ಕೆಲವರು ಕೃತಜ್ಞತೆ ಉಳ್ಳವರು, ಕೆಲವರು ಕೃತಜ್ಞತೆ ಇಲ್ಲದೆ ಹೋದರು, ಏನು ಇಲ್ಲದೆ ಕೆಲ ಮನೆಗಳಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಿದ್ದೆ, ಉಪವಾಸ ಮಾಡ್ತಿದ್ದೆ. ಅವ್ರನ್ನ ಅಲ್ಲಿಂದ ಅಭಿವೃದ್ಧಿಗೋಸ್ಕರ ಅವ್ರ ಮನೆಗೆ ಹೋಗ್ತಿದ್ದೆ. ಬೆಳಗ್ಗೆ ಹೋಗಿ ಒಂದು ತೊಟ್ಟು ನೀರು ಕುಡಿಯಲ್ಲ ಅವ್ರ ಮನೆಯಲ್ಲಿ, ಉಪವಾಸದಲ್ಲಿ ಕುತ್ಕೋತಿದ್ದೆ, ಪ್ರಾರ್ಥನೆ ಮಾಡ್ತಿದ್ದೆ ಆ ಮನೆಯ ಬಿಡುಗಡೆಗೋಸ್ಕರ. ಸಂಜೆ ಆಗುವಾಗ ಎದ್ದು ಬರ್ತಿದ್ದೆ, ಆ ಪ್ರಾರ್ಥನೆಯಿಂದ ಹೊರಗಡೆ ಬರ್ತಿದ್ದೆ. ಅವ್ರ ಮನೆ ಒಂದು ಕೋಣೆ ತೊಗೊಳ್ತಿದ್ದೆ, ಅಲ್ಲಿ ಹೋಗಿ ಕುತ್ಕೊಳ್ತಿದ್ದೆ, ಪ್ರಾರ್ಥನೆ ಮಾಡ್ತಿದ್ದೆ. ಯಾಕಂದರೆ ಇವರ ಜೀವನದಲ್ಲಿ ಪದೇ ಪದೇ ಬರುವ ಅಟ್ಯಾಕ್ಗಳು, ಹೋರಾಟಗಳು ಇನ್ನು ಬರಬಾರ್ದು. ನಿಮಗೆ ಗೊತ್ತಾ, ಆ ಮನೆಗಳನ್ನೆಲ್ಲ ದೇವರ ಆಶೀರ್ವಾದ ಮಾಡಿದ್ನು, ಅವ್ರನ್ನೆಲ್ಲ ಸಮೃದ್ಧಿಯಾಗಿ ಆಶೀರ್ವಾದ ಮಾಡಿದ್ನು. ಆಮೇಲೆ ಇದು ಎಲ್ಲಿಂದ ನಡೀತು? ದಯೆ ಲಭಿಸಿದವನು ಒಬ್ಬನ ಸಂಗಡ ಸೇರಿದ್ರೆ ಇವತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡ ಕನ್ನಡದ ಸಭೆಯಾಗಿ ಬೆಳೆಯೋ ಹಂಗೆ ದೇವರು ಮಾಡಬೇಕಾದ್ರೆ ಇದು ರವಿಮಣಿ ಪಾಸ್ಟ್ರ ತೋಳ್ಬಲ ಅಲ್ಲ, ಸಾಮರ್ಥ್ಯ ಅಲ್ಲ, ಇದು ದೇವರ ದಯೆ ಆಗಿದೆ. ನಾಳೆ ದಿನ ನಾನು ಬರೆದು ಕೊಡ್ತೀನಿ ನೋಡ್ರಿ, ಬರ್ಕೊಡ್ತೀನಿ. ನಿಮ್ಮ ಮಕ್ಕಳುಗಳು ಟಾಪ್ ಲೆವೆಲಲ್ಲಿ ಇರ್ತಾರೆ. ನೀವು ಕಂಡಂಥ ಕಷ್ಟ ನಿಮ್ಮ ಮಕ್ಕಳು ಕಾಣಲ್ಲ. ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಆಮೇಲೆ ನಾನು ಕಂಡ ಹೋರಾಟ ನನ್ನ ಮಕ್ಕಳು ಕಾಣಲ್ಲ. ಯೇಸು ಸ್ವಾಮಿನ ಶಿಲುಬೆಗೆ ಹಾಕಬೇಕಾದ್ರೆ ಕೆಲವರು ಒಂದಾದರು. ಯಾರ್ಯಾರು? ಹೇರೋದನು ಮತ್ತು ಪೀಲಾತನು. ಹೇರೋದನ್ ಮತ್ತು ಪೀಲಾತನು ಬದ್ಧ ವೈರಿಗಳು, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಹಾವು ಮುಂಗಿಸಿ. ಆದರೆ ಯೇಸು ಸ್ವಾಮಿಗೆ ಶಿಲುಬೆಗೆ ಹಾಕ್ಬೇಕಂದ್ರೆ ಇವರು ಕುಚ್ಚು ಫ್ರೆಂಡ್ ಆಗ್ಬಿಟ್ರು. ಕೆಲವೊಮ್ಮೆ ಹಂಗೆ ಕೃಪೆ ಕಳ್ಕೊಂಡವರೆಲ್ಲ ಒಂದು ಗ್ರೂಪ್ ಆಗ್ತಾರೆ, ಕುಚ್ಚು ಫ್ರೆಂಡ್ಸ್. ಯಾಕೆ ಗೊತ್ತಾ? ಕೃಪೆ ಇರೋನ ಹತ್ರ ಬಂದರೆ ಹಿಂಗೆ ಆಶೀರ್ವಾದ ಇದೆ ಅಂತ ಸೈತಾನ್ ಗೊತ್ತು, ಅಲ್ಲಿಂದ ಬೇರ್ಪಡಿಸೋದೇ ಅವನ ಉದ್ದೇಶ. ಅರ್ಥ ಮಾಡ್ಕೊಳ್ರಿ. ನೀವು ಬೇಕಾದ್ರೆ ನೋಡ್ರಿ, ಇಂಜರ್ದು ಹೋದವರು ಎಲ್ಲ ಒಂದು ಟೀಮ್ ಮಾಡ್ಕೊತವೆ.
ಇವರು ಡಿಸ್ಕಷನ್ ಏನಿರುತ್ತೆ ಗೊತ್ತಾ? ಸಭೆಯಲ್ಲಿ ಬರೋರು ಎಲ್ಲರ ಕೊರತೆ ಹೇಳೋದೇ ಇವರ ವಿಷಯ. ಮೊಸರಲ್ಲಿ ಕಲ್ಲು ಹುಡ್ಕೋಂಗೆ ತಪ್ಪು ಹುಡ್ಕೋದು, ಇವ್ರ ಕೊರತೆ ಹೇಳೋದು. ದೀಸ್ ಆರ್ ದ ಪೀಪಲ್ ದೇ ಲಾಸ್ಟ್ ದ ಗ್ರೇಸ್ ಆಫ್ ಗಾಡ್. ಅವ್ರ ದೇವರ ಕೃಪೆ ಕಳ್ಕೊಂಡವ್ರು. ಆದರೆ ಕೃಪೆ ಉಳ್ಳವನು ಯಾರ ಕೈಗೂ ಸಿಗಲ್ಲ. ನಿನ್ನ ಕೃಪೆ ಸೋರಿ ಹೋಗದೆ ಇರಬೇಕಾದ್ರೆ ಅಂಥವ್ರ ಸಹವಾಸ ಮಾಡಬಾರ್ದು. ಯೂದನ ಪತ್ರಿಕೆಯಲ್ಲಿ ಹೇಳೋ ಪ್ರಕಾರ ಅಂಥವ್ರ ಜೊತೆ ಊಟನೂ ಮಾಡಬಾರ್ದು ಅಂತ. ಯೂದನ ಪತ್ರಿಕೆಯಲ್ಲಿ ಹೇಳೋದು ಅಂಥವ್ರ ಜೊತೆ ಊಟನೂ ಮಾಡಬಾರ್ದು ಅಂತ. ನೋಡಿ, ಯೂದನ ಪತ್ರಿಕೆ 1ನೇ ಅಧ್ಯಾಯ ತಗೊಳ್ರಿ, ವಾಕ್ಯ ಸಿಗ್ತಾ ನೋಡ್ರಿ, ಸಿಗ್ತಾ ಆರಂಭದಲ್ಲಿದೆ ನೋಡ್ರಿ. ಎಷ್ಟನೇ ವಾಕ್ಯ ಹೇಳ್ಬಿಟ್ಟು ಹೇಳ್ರಿ. ಎಷ್ಟನೇ ವಾಕ್ಯ? ಅಂಥವ್ರ ಜೊತೆ ಊಟನೂ ಮಾಡಬಾರ್ದು ಅಂತಿದೆ. ಸಿಗ್ಲಿಲ್ವಾ? ಸರಿ, ಮನೆಗೆ ಹೋಗಿ ಓದ್ಕೊಳ್ರಿ. ಯೂದನ ಪತ್ರಿಕೆ ಆದರೂ ಓದ್ದಂಗೆ ಆಗುತ್ತೆ. ಅಂಥವ್ರ ಜೊತೆ ಊಟನೂ ಮಾಡಬಾರ್ದು. ಡೋಂಟ್ ಫೆಲೋಶಿಪ್ ವಿತ್ ದೆಮ್. ನಿನ್ನ ಕೃಪೆ ಕಳೆಯುವವನ ಸಂಗಡ ಹೋಗಬೇಡ. ಕೃಪೆ ಇರೋನ್ ಸಂಗಡ ಸೇರು. ನಿನಗೆ ಗೊತ್ತಿಲ್ದ್ರೆ ನೀನು ಅಭಿವೃದ್ಧಿ ಕಾಣ್ತಾ ಇರ್ತೀಯ. ಲಾಭನ ಹೇಳ್ತಾನೆ, ನೀನು ನನ್ನನ್ನು ಬಿಟ್ಟು ಹೋಗಬೇಡಯ್ಯ, ನೀನು ನನ್ನ ಜೊತೆನೇ ಇರು. ಯಾಕೆ ಗೊತ್ತಾ? ನಿನ್ನಿಂದನೇ ನನ್ನ ಅಭಿವೃದ್ಧಿ ಆಗಿದ್ದ. ಸ್ತೋತ್ರ. ಸಭೆಯಿಂದ ಅಭಿವೃದ್ಧಿ ಆದವರು ಸಭೆಯನ್ನು ಮರೆಯುವಾಗ, ಕೃತಜ್ಞತೆ ಇಲ್ಲದೆ ಇರುವಾಗ ಲಾಭನ ಹೇಳ್ತಾನೆ, ನಿನ್ನಿಂದನೇ ಅಭಿವೃದ್ಧಿ ಆಗಿದ್ದು, ನೀನು ನನ್ನನ್ನು ಬಿಟ್ಟು ಹೋಗಬೇಡ. ಕಾರಣ ನಿನ್ನ ಮೇಲೊಂದು ದಯೆ ಇದೆ. ಇವತ್ತು ಕೆಲವರು ಹೋಗುವ ಸ್ಥಳಗಳಲ್ಲಿ, ಆಫೀಸ್ಗಳಲ್ಲಿ